ಇಂತಹ ಶಕ್ತಿಶಾಲಿಯ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು, ಈ ದಿನ ಬಿಳಿ ಬಣ್ಣದ ವಸ್ತ್ರದಿಂದ ಯಾವ ಕೆಲಸವನ್ನ ಮಾಡಿದರೆ ಸರ್ವ ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಹಣಕಾಸು, ಆರೋಗ್ಯ, ಸ್ವಂತ ಮನೆಯ ಕನಸು ನನಸಾಗಲು ಈ ದಿನ ಯಾವ ದೀಪವನ್ನ ಮನೆಯಲ್ಲಿ ಬೆಳಗಬೇಕು, ಯಾವ ದೇವರ ಪೂಜೆಯನ್ನ ಈ ದಿನ ಮಾಡಿದರೆ ಸರ್ವ ಕೋರಿಕೆಗಳು ಈಡೇರಿ ಶತ್ರು ಬಾಧೆಯಿಂದ ಮುಕ್ತಿ ದೊರೆಯುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ದೇವತೆಗಳೆಲ್ಲರೂ ಕೂಡ ಮಾನವ ರೂಪವನ್ನು ತಾಳಿ ಅದೃಶ್ಯವಾಗಿ ಬಂದು ಭೂಮಿಯ ಮೇಲಿನ ನದಿ ಸಮುದ್ರಗಳಲ್ಲಿ ಈ ದಿನ ಸ್ನಾನ ಮಾಡುತ್ತಾರೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನದಿ ಸ್ನಾನ, ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು. ಇದು ಸಾಧ್ಯವಾಗಿಲ್ಲ ಎನ್ನುವವರು ಮನೆಯಲ್ಲಿಯೇ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಗರಿಕೆ ಹಾಗೂ ಅರಿಶಿನವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಬೇಕು. ಮನೆಯಲ್ಲಿ ಪುಣ್ಯ ನದಿಗಳ ನೀರಿದ್ರೆ ಆ ನೀರನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಸ್ನಾನವನ್ನು ಮಾಡಿ, ಅಥವಾ ಪುಣ್ಯ ನದಿಗಳ ಹೆಸರನ್ನು ಬಾಯಲ್ಲಿ ಹೇಳಿಕೊಂಡು ಈ ದಿನ ಸ್ನಾನವನ್ನು ಆಚರಿಸಿ. ಇದರಿಂದ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹ ಹಾಗೂ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದಕ್ಕೆ ಸಮನಾದ ಪುಣ್ಯವು ಲಭಿಸುತ್ತದೆಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಈ ವಿಧಿವಿಧಾನವನ್ನು ಪಾಲಿಸುತ್ತಾ ಸ್ನಾನವನ್ನು ಮಾಡಬೇಕು. ಈ ದಿನ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಗಳ ಮುಂದೆ 27 ಮಣ್ಣಿನ ದೀಪಗಳನ್ನು ಬೆಳಗಿಸಿ ಲಲಿತಾ ಅಮ್ಮನವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಲಲಿತ ಸಹಸ್ರನಾಮವನ್ನು 27 ಬಾರಿ ಕೇಳಬೇಕು ಅಥವಾ ಹೇಳಬೇಕು. ಈ ಒಂದು ಕೆಲಸವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೋ ಅವರ ಎಂತಹದ್ದೇ ಕಠಿಣ ಕೋರಿಕೆಗಳಿದ್ದರೂ ಕೇವಲ 3 ದಿನದಲ್ಲಿ ನೆರವೇರುತ್ತದೆ. ಈ ದಿನ ಮರೆಯದೆ ಯೋಗ್ಯರಿಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ದಾನವಾಗಿ ನೀಡಿದರೆ ಸರ್ವ ವಿಧವಾದ ಪಾಪಗಳು ಕಳೆದು ಹಣಕಾಸಿನ ಕಷ್ಟ ದೂರವಾಗುತ್ತದೆ. ಈ ದಿನ ಗೋವು ಸೇವೆ ಮಾಡಿದರೆ ಅನಂತ ಕೋಟಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಗೋವಿಗೆ ಆಹಾರ ಕೊಟ್ಟರೆ ಮಹಾಪುಣ್ಯ ಬರುತ್ತದೆ. ಈ ದಿನದಂದು ಹಸಿರು ಹುಲ್ಲನ್ನು ಗೋವಿಗೆ ತಿನ್ನಿಸಿದರೆ ದರಿದ್ರ ನಿವಾರಣೆಯಾಗುತ್ತದೆ. ನೆನೆಸಿಟ್ಟಂಥ ಹುರುಳಿ ಕಾಳನ್ನು ತಿನ್ನಿಸಿದರೆ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ನೆನೆಸಿಟ್ಟ ಕಡಲೆ ಕಾಳುಗಳನ್ನು ತಿನ್ನಿಸಿದರೆ ಧನಾಭಿವೃದ್ಧಿ ನಡೆಯುತ್ತದೆ. ದಂಟು ಸೊಪ್ಪು ಹಾಗೂ ಬೆಲ್ಲ 2 ಸೇರಿಸಿ ತಿನ್ನಿಸಿದರೆ ಕೋರ್ಟ್ ಕೇಸಲ್ಲಿ ಇದ್ದರೆ ನಿಮ್ಮ ಪರಾಜಯ ಸಿಗುತ್ತದೆ. ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಆಲೂಗಡ್ಡೆ ತಿನ್ನಿಸಿದರೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತದೆ. ನೆನೆಸಿಟ್ಟ ಉದ್ದಿನ ಬೇಳೆ ತಿನ್ನಿಸಿದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ನೆನೆಸಿಟ್ಟ ಕಡಲೆ ಬೇಳೆ ತಿನ್ನಿಸಿದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸೌತೆಕಾಯಿ ತಿನ್ನಿಸಿದರೆ ಶತ್ರು ನಿವಾರಣೆಯಾಗುತ್ತದೆ. ಇನ್ನು ಇವತ್ತು ಅರಳಿ ಮರದ ಪೂಜೆ ಮಾಡಿದರೆ ಅತ್ಯಂತ ಹೆಚ್ಚು ಮಹಿಮೆ ಸಿಗುತ್ತದೆ. ಈ ದಿನ ಅರಳಿ ಮರದ ಬಳಿ ಹೋಗಿ ಸ್ವಲ್ಪ ನೀರು ಹಾಕಿ ತುಪ್ಪದಿಂದ ಒಂದು ದೀಪ ಹಚ್ಚಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪ ಮಾಡಬೇಕು. ಅದರ ನಂತರ 3 ಬಾರಿ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ದರಿದ್ರವೆಲ್ಲ ದೂರವಾಗುತ್ತದೆ. ಹಾಗೆ ನಿಮ್ಮ ಮೈಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇಬ್ಬರ ಆಶೀರ್ವಾದ ಕೂಡ ಸಿಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಇವತ್ತು ಒಂದು ಸಲ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಕೋಟಿ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಅದು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಬಹುದು. ಇನ್ನು ಆರೋಗ್ಯ ವೈಜ್ಞಾನಿಕ ವಿವರಣೆಯ ಪ್ರಕಾರ ಸಮುದ್ರದ ಉಪ್ಪು ನೀರು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ನಿವಾರಣೆ ಮಾಡುತ್ತದೆ, ನಮ್ಮ ಚರ್ಮವನ್ನು ಶುದ್ಧೀಕರಿಸುತ್ತದೆ, ಹಾಗೆ ನಮಗೆ ಮಾನಸಿಕ ಶಾಂತಿ ಕೊಡುತ್ತದೆ. ಪ್ರತಿ ಮನುಷ್ಯ ಕೂಡ ವರ್ಷದಲ್ಲಿ 4 ಸಲ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಇನ್ನು ನೀವು ಸ್ನಾನ ಮಾಡುವ ಸ್ಥಳದ ಪ್ರಕಾರ ನಿಮಗೆ ಬರುವಂತಹ ಪುಣ್ಯ ಫಲ ಹೀಗಿರುತ್ತದೆ. ನಾಳೆ ನೀವು ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗಾಜಲ ಬೆರೆಸಿಕೊಂಡು ಸ್ನಾನ ಮಾಡಿದರೆ 6 ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ. ಅದೇ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷದ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಕೆರೆಯಲ್ಲಿ ಸ್ನಾನ ಮಾಡಿದರೆ 24 ವರ್ಷ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ಸಾಮಾನ್ಯ ನದಿಯಲ್ಲಿ ಸ್ನಾನ ಮಾಡಿದರೆ 96 ವರ್ಷ ಪುಣ್ಯ ಫಲ ಸಿಗುತ್ತದೆ. ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ತೀರಿ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ 10 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ.
ಅದೇ ಒಂದು ವೇಳೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 100 ಕೋಟಿ ವರ್ಷಗಳ ಪುಣ್ಯ ಫಲ ಪಡೆದುಕೊಳ್ಳುತ್ತೀರಿ. ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಈ ರೀತಿ ಸೂರ್ಯನಿಗೆ ಆರ್ಘ್ಯ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕ ಏನೆಂದರೆ ಸಾವಿತ್ರಿ ಪ್ರಸವಿಚೇಚ. ನಾಳೆ ನೀವು ತಪ್ಪದೆ ಸೂರ್ಯನಿಗೆ ಆರ್ಘ್ಯ ಸಮರ್ಪಿಸಬೇಕು. ಆ ರೀತಿ ಸೂರ್ಯನಿಗೆ ಆರ್ಘ್ಯ ಬಿಡುವಾಗ ಈ ಶ್ಲೋಕವನ್ನು ಹೇಳಿದರೆ ತುಂಬ ಒಳ್ಳೆಯದು. ಆ ಶ್ಲೋಕ ಏನೆಂದರೆ ಸಾವಿತ್ರಿ ಪ್ರಸವಿತೆ ಚ ಪರಂಧಾಮ ಜಲೆ ಮಮ ತತ್ತೇಜಸ ಪರಭ್ರಷ್ಟಂ ಪಾಪಮ್ಯಾತು. ಸಹಸ್ರತ ಪುರಾಣಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ. ಈ ದಿನ ತಡವಾಗಿ ಏಳುವುದು, ಸ್ನಾನ ಮಾಡದೇ ಇರುವುದು, ದಾನ ಮಾಡದೇ ಇರುವುದು, ಅಂದರೆ ನಿಮ್ಮ ಕೈಯಲ್ಲಿ ದಾನ ಮಾಡುವ ಕೆಪಾಸಿಟಿ ಇದ್ದೂ ಕೂಡ ಮಾಡದೇ ಇರೋದು, ಇನ್ನು ದೇವರ ಆರಾಧನೆ ಮಾಡದೇ ಇರೋದು, ಇವೆಲ್ಲ ಮಾಡಿದರೆ ನರಕ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಸಾಮಾನ್ಯವಾಗಿ ಈ ದಿನ ಯಾರಿಗೂ ಹಣವನ್ನು ನೀಡಬಾರದು ಅಂತ ಹೇಳಲಾಗುತ್ತದೆ. ಆದರೆ ಹಣವನ್ನು ಈ ದಿನ ದಾನವಾಗಿ ನೀಡಬೇಕು. ಯೋಗ್ಯರಿಗೆ ಅಂದರೆ ಅವಶ್ಯಕತೆ ಇದ್ದವರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಹೋಮ್ ಹವನ ಜಪತಪ ಮಾಡುವವರಿಗೆ ನಿಮ್ಮ ಶಕ್ತಿಗೆ ಅನುಸಾರ ಹಣವನ್ನು ದಾನವಾಗಿ ನೀಡಬೇಕು. ಬಿಳಿ ಬಣ್ಣದ ವಸ್ತ್ರಗಳು ಅಥವಾ ಹತ್ತಿಯನ್ನು ಕೂಡ ಈ ದಿನ ದಾನವಾಗಿ ಕೊಡಬೇಕು. ಬಿಳಿ ಬಣ್ಣದ ವಸ್ತ್ರವನ್ನೇ ಏಕೆ ಈ ದಿನ ದಾನವಾಗಿ ಕೊಡಬೇಕು ಅನ್ನೋದಾದರೆ, ಈ ದಾನದಿಂದ ಚಂದ್ರನನ್ನು ಸಂತೋಷಗೊಳಿಸಬಹುದು. ಚಂದ್ರನು ಮನಸ್ಕಾರಕ. ನಮ್ಮ ಮನಸ್ಸಿನಲ್ಲಿರುವಂಥ ಕಿರಿಕಿರಿ ಗೊಂದಲಗಳನ್ನು, ಚಂಚಲತೆಯನ್ನು ದೂರ ಮಾಡುತ್ತಾನೆ. ಮನಸ್ಸು ಚೆನ್ನಾಗಿದೆ ಅಂದರೆ ದುಡಿಯುವ ಕಡೆ ಏಕಾಗ್ರತೆ, ಕೆಲಸದ ಕಡೆ ಗಮನ ಹೆಚ್ಚುತ್ತದೆ. ಇದರಿಂದ ಹಣದ ಲಾಭವೇ ಆಗುತ್ತದೆ. ಎಳ್ಳನ್ನು ಈ ದಿನ ದಾನದ ರೂಪದಲ್ಲಿ ನೀಡಬೇಕು. ಇದರ ಜೊತೆಗೆ ಕಂಬಳಿ, ಪಾದರಕ್ಷೆ ಹಾಗೂ ಛತ್ರಿಯ ದಾನವನ್ನು ನೀಡಿದರೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾರು ಸಾಕ್ಷಾತ್ ವಿಷ್ಣು ದೇವರಿಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಹಾಗೂ ತುಳಸಿಯಿಂದ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿದ್ದ ದರಿದ್ರ ಲಕ್ಷ್ಮಿ ಮನೆಯಿಂದ ಹೊರಹೋಗಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಗಮನವಾಗುತ್ತದೆ. ಮನೆಯಲ್ಲಿ ಸದಾ ಹಣದ ಸಮಸ್ಯೆ, ಕುಟುಂಬ ಕಲಹ, ಮಕ್ಕಳ ಹಠ, ದುಡ್ಡು ಕೈನಲ್ಲಿ ನಿಲ್ಲದೇ ಇರುವುದು, ಈ ಸಮಸ್ಯೆಗಳಿದ್ದರೆ ಬಿಳಿ ಪುಷ್ಪಗಳು ಹಾಗೂ ತುಳಸಿ ದಳಗಳಿಂದ ಮಹಾವಿಷ್ಣು ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆ ಮಾಡಿಕೊಳ್ಳಿ. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಮನೆ ಕಟ್ಟಿಸಿ ಅರ್ಧಕ್ಕೆ ನಿಂತಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಂತಕ್ಕೆ ಅಂತ ಒಂದಿಷ್ಟು ಭೂಮಿ ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದರೆ ಈ ದಿನ ಗೌರಿಶಂಕರನ ಪೂಜೆ ಮಾಡಬೇಕು. ಅಂದರೆ ನಿಮ್ಮ ಮನೆಗಳಲ್ಲಿ ಈ ದಿನ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಈ ವಿಧವಾಗಿ ಶಿವ ಹಾಗೂ ಪಾರ್ವತಿಯರ ಪೂಜೆ ಮಾಡಿಕೊಳ್ಳಬೇಕು. ಶಿವ ಪಾರ್ವತಿಯರ ಫೋಟೋ ದೇವರ ಕೋಣೆಯಲ್ಲಿಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ 5 ದೀಪಗಳನ್ನು ತುಪ್ಪ ಅಥವಾ ಎಳ್ಳೆಣ್ಣೆ ಸಹಾಯದಿಂದ ಬೆಳಗಿಸಬೇಕು. ಗೌರಿ ಶಂಕರರ ವಿಶೇಷ ಅನುಗ್ರಹಕ್ಕೆ ಹಾಲಿನ ಪಾಯಸವನ್ನು ನೈವೇದ್ಯವಾಗಿಡಬೇಕು. ಈ ದಿನ ರಾತ್ರಿಯ ಸಮಯದಲ್ಲಿ ಹಾಲನ್ನು ಚಂದ್ರನ ಬೆಳಕಿನಲ್ಲಿ ಅರ್ಧ ಗಂಟೆ ಇಟ್ಟು ಆ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಶಿವ ಪಾರ್ವತಿಯರ ಮುಂದಿಟ್ಟು ತದನಂತರ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಆಗುವ ಗಲಾಟೆ, ಕಲಹಗಳು ನಿಲ್ಲುತ್ತದೆ. ಮನೆಯ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತದೆ. ಭೂಮಿ, ಸ್ವಂತ ಮನೆಗಾಗಿ ನೀವು ಪಡುವಂತಹ ಕಷ್ಟ ಅಂತ್ಯವಾಗುತ್ತದೆ. ಸ್ವಗೃಹ ಯೋಗವನ್ನು ನೀವು ಅತಿ ಶೀಘ್ರವಾಗಿ ಕಾಣಬಹುದು. ನಾಳೆ ರಾತ್ರಿ ಸಮಯದಲ್ಲಿ ದೀಪ ಬೆಳಗಿಸುವಾಗ ತಪ್ಪದೆ ಚಂದ್ರದೇವನನ್ನು ಸ್ಮರಿಸಿಕೊಂಡು ಅಥವಾ ಮನೆಯ ಹೊರಭಾಗದಲ್ಲಿ ನಿಂತು ಚಂದ್ರನ ಕಡೆ ನೋಡುತ್ತಾ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗಿರುವಂಥ ಹಣಕಾಸಿನ ಕಿರಿಕಿರಿ, ಅನಾರೋಗ್ಯ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಶಿವಚಂದ್ರರ ಅನುಗ್ರಹ ಬಹಳ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಜಟಾಧರ ಶಿರೋರತ್ನಂ ಶ್ವೇತವರ್ಣಂ ನಿಶಾಕರಂ ಧ್ಯಾಯೇತ್ ಅಮೃತ ಸಂಭೂತಂ ಸರ್ವಕಾಮ ಫಲಪ್ರದಂ. ಸಾಕ್ಷಾತ್ ಶಿವನ ಶಿರಸ್ಸಿನಲ್ಲಿ ಆಭರಣವಾಗಿರುವ ಚಂದ್ರದೇವನೇ, ನೀನು ಶ್ವೇತವರ್ಣದಲ್ಲಿ ಪ್ರಕಾಶಿಸುತ್ತೀಯ. ನಿನ್ನನ್ನು ನಾನು ನಮಸ್ಕರಿಸುತ್ತೇನೆ. ನನ್ನ ಕೋರಿಕೆಗಳನ್ನು ಈಡೇರಿಸು ಎಂಬುದು ಈ ಮಂತ್ರದ ಅರ್ಥವಾಗಿದೆ. ಇನ್ನು ಕೊನೆಯದಾಗಿ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ತಯಾರು ಮಾಡಿರುವಂಥ ಗಣಪತಿ ಮೂರ್ತಿಯನ್ನು ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ದಿನ ಗಣಪತಿಯ ಪೂಜೆಯನ್ನು ಮಾಡಿದರೆ ವಿವಾಹ, ಕೆಲಸ, ಭೂಮಿ, ಕೋರ್ಟ್ ಕೇಸ್ನಲ್ಲಿ ಜಯ, ಎಲ್ಲ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ನಾನು ಹೇಳಿದಂಥ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಈ ವಿಶೇಷ ಫಲಗಳು ಸಿಗುತ್ತದೆ. ಆಯಸ್ಸು, ಆರೋಗ್ಯ, ಐಶ್ವರ್ಯ, ಜ್ಞಾನ ಮತ್ತು ಮೋಕ್ಷ.
ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ಶಕ್ತಿಶಾಲಿ ಈ ದಿನ ಬಿಳಿ ಬಣ್ಣದ ಪುಷ್ಪದಿಂದ ದಾರಿದ್ರ್ಯವನ್ನು ಹೇಗೆ ಕಳೆದುಕೊಳ್ಳಬಹುದು, ಬೆಲ್ಲದಿಂದ ಯಾವ ಕೆಲಸವನ್ನ ಈ ದಿನ ಮಾಡಿದರೆ ಕುಲದೇವರ ಅನುಗ್ರಹ ಸಿಗುತ್ತದೆ, ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಿ ಹಣದ ಏಳಿಗೆ ಆಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನೀವು ಎಷ್ಟೇ ಕಠಿಣ ಕಷ್ಟದಲ್ಲಿದ್ದರೂ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಅದ್ಭುತವಾದ ದಿನ. ಅಷ್ಟಸಿದ್ಧಿಗಳ ಶಕ್ತಿ, ಕಾಲಭೈರವನ ಅನುಗ್ರಹ, ದುರ್ಗಾದೇವಿ ಮಹಾಲಕ್ಷ್ಮಿಯ ಕೃಪೆಗೆ ಈ ದಿನ ಅರಿಶಿಣದ ಕೊಂಬು ಹಾಗೂ 8 ನಾಣ್ಯಗಳಿಂದ ಯಾವ ಕೆಲಸವನ್ನ ತಪ್ಪದೇ ಮಾಡಬೇಕು. ಮುತ್ತೈದೆಯರಿಗೆ ಈ ದಿನ ಯಾವ ಮಾತನ್ನ ಹೇಳಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ದಾರಿದ್ರ್ಯ ದೋಷ ನಿಮಗಿದೆಯಾ ಇಲ್ಲವಾ ಎಂಬುದು ಸರಿಯಾಗಿ ತಿಳಿಯಲು ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಇರುತ್ತದೆಯೇ ಎಂದು ಮೊದಲು ನೋಡಿಕೊಳ್ಳಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೈನಲ್ಲಿ ದುಡ್ಡು ನಿಲ್ಲದೇ ಇರೋದು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಸದಾ ಅಲೆಯೋದು, ನಿಮ್ಮ ಮಾತನ್ನ ಯಾರು ಕೇಳದೇ ಇರೋದು, ನಿಮ್ಮನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡೋದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ದೌರ್ಭಾಗ್ಯ, ಜನ್ಮ ಕುಂಡಲಿಯಲ್ಲಿ ದರಿದ್ರ ದೋಷಗಳಿದ್ರೆ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಬಂಧು ಮಿತ್ರರು, ಗಂಡ ಹೆಂಡತಿ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ರಾಜರಂತೆ ಬದುಕಿದ್ದರೂ ಈಗ ಸೇವಕರಂತೆ ಜೀವನ ಮಾಡ್ತಾ ಇರೋದು, ಈ ರೀತಿ ದೋಷಗಳಿದ್ರೆ ಆ ದೋಷದಿಂದ ಹೊರಬರಲು ಈ ದಿನ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಈ ದಿನ ಹರಿಯುವ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಡಲು ಸಾಧ್ಯವಾಗಿಲ್ಲ ಎಂದರೆ 9 ಗುರುವಾರಗಳ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ನಿಮ್ಮ ಕೈನಿಂದ ಬಿಟ್ಟು ಬಂದರೆ ದೌರ್ಭಾಗ್ಯ ದೋಷಗಳು, ಜಾತಕದಲ್ಲಿರುವ ದರಿದ್ರ ದೋಷಗಳು ಖಂಡಿತವಾಗಿಯೂ ದೂರವಾಗಿ ಆರ್ಥಿಕ ಏಳಿಗೆಯನ್ನ ನೀವು ಕಾಣಬಹುದು. ಶಿವಾಲಯಕ್ಕೆ ಹೋಗಿ ಈ ದಿನ ಶಿವನಿಗೆ ಅಂದಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕವನ್ನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಳ್ಳಬಹುದು. ಈ ದಿನ ನಿಮ್ಮ ಕುಲದೇವರಿಗೆ, ಮನೆದೇವರಿಗೆ ಬೆಲ್ಲದ ಆರತಿಯನ್ನ ಮಾಡಬೇಕು. ಕುಲದೇವರಿಗೆ ಹೋಗಲು ಸಾಧ್ಯವಾಗಿಲ್ಲ ಎಂದರೆ ಮನೆಗೆ ಸಮೀಪದಲ್ಲಿ ಇರುವಂಥ ಯಾವುದೇ ದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ 2 ಅಚ್ಚು ಬೆಲ್ಲವನ್ನು ಬಳಸಿಕೊಂಡು ಬೆಲ್ಲದ ಆರತಿಯನ್ನು ಮಾಡಿಕೊಂಡು ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚೆತ್ತು ಕುಟುಂಬದವರಿಗೆ ದೈವಬಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದುಕೊಂಡಂಥ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತದೆ. ಕೆಟ್ಟ ಕಾಲವನ್ನು ಕೂಡ ಬದಲಿಸುವ ಅತ್ಯಂತ ಶಕ್ತಿಯುತ ದಿನವಾಗಿದೆ. ಈ ದಿನ ಮಾಡುವ ಒಂದೆರಡು ಪರಿಹಾರಗಳು ಅದೆಷ್ಟೋ ದಿನಗಳ ಕಾಲ ಕಷ್ಟಗಳು ಬಾರದಂತೆ ತಡೆಯುತ್ತದೆ. ನಿಂತ ಕೆಲಸಗಳಲ್ಲಿ ಜಯವನ್ನ ನೀಡಿ, ಆರ್ಥಿಕ ಬಾಧೆಗಳಿಗೆ ಮುಕ್ತಿ ನೀಡಿ, ಶತ್ರು ಬಾಧೆ, ನರದೃಷ್ಟಿ, ನರದೋಷಗಳನ್ನು ಕಳೆಯುತ್ತದೆ. ಮೊದಲು ನಿಮ್ಮ ಮನೆ ದೇವರು, ಇಷ್ಟ ದೇವರನ್ನ ನೆನೆದು, ಲಕ್ಷ್ಮೀನಾರಾಯಣರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆದು ದಿನವನ್ನು ಆರಂಭಿಸಬೇಕು. ಈ ದಿನ ಲಕ್ಷ್ಮೀ ದೇವರನ್ನ ಪೂಜಿಸಿದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ 8 ನಾಣ್ಯಗಳಿಂದ, ಬಿಳಿ ಪುಷ್ಪಗಳಿಂದ ಮಹಾಲಕ್ಷ್ಮಿ ದೇವಿಯನ್ನ ಈ ವಿಧಾನದಲ್ಲಿ ಪ್ರತಿಯೊಬ್ಬರೂ ಪೂಜಿಸಬೇಕು. ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಮದುವೆ ವಿಳಂಬವಾಗುತ್ತಿದ್ದರೆ, ಅಮ್ಮ ಮಹಾಲಕ್ಷ್ಮೀ ದೇವಿ, ಈ ದಿನ 8 ನಾಣ್ಯಗಳನ್ನು ಇಟ್ಟು ನಿನ್ನ ಪೂಜೆಯನ್ನು ಪುಷ್ಪಗಳಿಂದ ಮಾಡಿಕೊಳ್ತಿದ್ದೇನೆ. ಶೀಘ್ರವಾಗಿ ಮದುವೆ ಆಗೋ ಥರ ಮಾಡಿದರೆ ಮದುವೆ ಆಗ್ತಿದ್ದಂತೆ ಸೀರೆಯ ಜೊತೆಗೆ ನಿನಗೆ ಪೂಜೆಯಲ್ಲಿಟ್ಟಂಥ 8 ನಾಣ್ಯಗಳನ್ನು ಅರ್ಪಿಸುತ್ತೇನೆಂದು ಬೇಡಿಕೊಳ್ಬೇಕು. ಸುಬ್ರಹ್ಮಣ್ಯ ಅಷ್ಟಕ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಹಣಕಾಸು ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, 1 ರೂಪಾಯಿಗೂ ಕಷ್ಟ ಆಗ್ತಿದ್ರೆ 8 ನಾಣ್ಯಗಳನ್ನು ಇಟ್ಟು ಹಣದ ಸಮಸ್ಯೆ ಸುಧಾರಣೆ ಆಗ್ತಿದ್ದಂತೆ ಲಕ್ಷ್ಮೀ ದೇವಿಗೆ ಸೀರೆಯ ಜೊತೆಗೆ ನಾಣ್ಯ, ಬಳೆ, ಅರಿಶಿನ, ಕುಂಕುಮ ಕೊಡ್ತೇನೆಂದು ಬೇಡಿಕೊಳ್ಬೇಕು. ಉದ್ಯೋಗದ ಸಮಸ್ಯೆ ಇದ್ದವರು ಇದೇ ರೀತಿ ಬೇಡಿಕೊಳ್ಳಿ. ಅಮ್ಮನವರಿಗೆ ಬಿಡಿ ಸೇವಂತಿಗೆ ಪುಷ್ಪಗಳು, ಮಲ್ಲಿಗೆ, ಗುಲಾಬಿ, ಕೆಂಪು ದಾಸವಾಳದಿಂದ ಪೂಜಿಸಬೇಕು. ಇನ್ನು ಸಂಜೆಯ ಸಮಯದಲ್ಲಿ ಕಾಲಭೈರವ ಹಾಗೂ ವರಾಹಿ ದೇವಿಯನ್ನ ಪೂಜಿಸಬೇಕು. ಮನೆಯಲ್ಲಿ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇದ್ರೆ 21 ಅರಿಶಿಣದ ಕೊಂಬಿನ ಮಾಲೆಯನ್ನ ತಯಾರಿಸಿ ಅರ್ಪಿಸಿ. ಇಲ್ಲ ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ರೆ, ವಾರಾಹಿ ದೇವಿಯ ಗುಡಿ ಇದ್ರೆ ಅರಿಶಿಣದ ಮಾಲೆಯನ್ನ ನೀಡಿ ಬನ್ನಿ. ಇದರಿಂದ ನಿಮಗೆ ತಿಳಿಯದೆ ಬರುವಂತಹ ಕಂಟಕಗಳು ದೂರವಾಗುತ್ತದೆ. ಶಿವನ ರೂಪವಾದ ಕಾಲಭೈರವನು ವಿವಿಧ ಕಂಟಕಗಳನ್ನು ದೂರ ಮಾಡಿ ರಕ್ಷಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಯಾವುದೇ ಕೋರಿಕೆಗಳಿರಲಿ ಭಕ್ತಿಯಿಂದ ಬೇಡಿಕೊಂಡು ಅರಿಶಿಣದ ಮಾಲೆಯನ್ನ ಕಾಲಭೈರವನಿಗೆ ಅರ್ಪಿಸಿ.
ಮನೆಯಲ್ಲಿ ವಾರಾಹಿ ದೇವಿ ಚಿತ್ರಪಟ ಅಥವಾ ವಿಗ್ರಹ ಇದ್ರೆ ಅಮ್ಮನವರಿಗೂ ಅರಿಶಿಣದ ಕೊಂಬಿನ ಮಾಲೆಯನ್ನು ಹಾಕ್ಬೋದು. ಕಾಲಭೈರವನ ಗುಡಿಗಳಲ್ಲಿ ಮನೆಯ ಹೊರಭಾಗದಲ್ಲಿ ಈ ದಿನ ಕುಂಬಳಕಾಯಿಯ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ದೀಪ ಬೆಳಗಿಸಲು ಸಾಧ್ಯವಾಗಿಲ್ಲ ಎಂದರೆ ಕುಂಬಳಕಾಯಿಯ ಒಳಗಡೆ ಕರಿಮೆಣಸು, ಬಿಳಿ ಸಾಸಿವೆ, ಸ್ವಲ್ಪ ಕಪ್ಪು ಎಳ್ಳು, 2 ಒಣಮೆಣಸಿನಕಾಯಿ ಹಾಕಿ ನಿಮ್ಮ ಮನೆಯ ಬಾಗಿಲಿಗೆ ಮನೆಯ ಪ್ರತಿ ಸದಸ್ಯರ ತಲೆಯ ಸುತ್ತ, ನಿಮ್ಮ ತಲೆಯ ಸುತ್ತ ಎಡಭಾಗದಿಂದ ಬಲಭಾಗಕ್ಕೆ 3 ಬಾರಿ, ಬಲದಿಂದ ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆದು ಮನೆಯ ಹೊರಭಾಗದಲ್ಲಿ ಸಂಜೆಯ ಸಮಯದಲ್ಲಿ ಹೊಡೆಯಬೇಕು. ಈ ಎಲ್ಲ ವಸ್ತುಗಳನ್ನು ಹಾಕಿ ಕುಂಬಳಕಾಯಿ ಹೊಡೆಯುವುದರಿಂದ ನಿಮ್ಮ ಮನೆಗಿದ್ದ ನಿಮಗಿದ್ದ ಎಂಥದ್ದೇ ದೃಷ್ಟಿ, ಶತ್ರುಗಳ ಕೆಟ್ಟ ಕಣ್ಣಿದ್ದರೂ ನಾಶವಾಗುತ್ತದೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ, ಮಾನಸಿಕ ಕಿರಿಕಿರಿ, ವ್ಯಾಪಾರ ನಷ್ಟ, ಯಾವುದೇ ರೀತಿಯ ಕಷ್ಟಗಳು ದೂರವಾಗಿ ನಿಮ್ಮ ಕೆಟ್ಟ ಕಾಲ ಅಂತ್ಯವಾಗಿ ಉತ್ತಮ ಕಾಲ ಬರುತ್ತದೆ. ಈ ದಿನ ಸ್ತ್ರೀಯರನ್ನ ಯಾರು ಮಹಾಲಕ್ಷ್ಮಿ ರೂಪದಲ್ಲಿ ನೋಡ್ತಾರೋ ಅವರಿಗೆ ಎಂದಿಗೂ ಸಂಪತ್ತು ಕರಗೋದಿಲ್ಲ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಭಿವೃದ್ಧಿಯಾಗುತ್ತದೆ. ಅಲ್ಲಿರುವ ಹಿರಿಯ ಸ್ತ್ರೀಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ವಿಧವೆಯರನ್ನ ಕೂಡ ಈ ದಿನ ಗೌರವಿಸಬೇಕು. ಮನೆಗೆ ಮುತ್ತೈದೆಯರನ್ನ ಮಹಾಲಕ್ಷ್ಮಿ ರೂಪದಲ್ಲಿ ಕರೆದು ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಳೆಯನ್ನ ಕೊಟ್ಟು ಸತ್ಕರಿಸಬೇಕು. ನಿಮ್ಮ ಶಕ್ತಿಗೆ ಅನುಸಾರ ಮುತ್ತೈದೆಯರನ್ನ ಕಾಲಾಷ್ಟಮಿಯ ದಿನ ಕರೆಸಿ ಸತ್ಕರಿಸಿದರೆ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದು ಅರಸುತ್ತಾಳೆ. ದೇವಿ ರೂಪದಲ್ಲಿ ಪ್ರತಿ ಸ್ತ್ರೀಯರನ್ನು ಈ ದಿನ ಗೌರವಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆಗಳೇ ಬಾರದಂತೆ ದೇವಿ ಕಾಪಾಡುತ್ತಾಳೆ. ಈ ದಿನ ಕಾಲಭೈರವನ ಪೂಜೆ ಮಾಡಿದರೆ ಶನಿದೋಷಗಳು ಕೂಡ ದೂರವಾಗುತ್ತದೆ. ಈ ದಿನ ದಶರಥ ಶನಿ ಸ್ತೋತ್ರವನ್ನ ನವಗ್ರಹಗಳ ಮುಂದೆ ಕುಳಿತು ಹೇಳಿದರೆ, ಕಾಲಭೈರವನ ಮುಂದೆ ಕುಳಿತು ಕೇಳಿದರೆ 7.5 ಶನಿದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಕಾಲಭೈರವನ ಗುಡಿಯಲ್ಲಿ 2 ನಿಮಿಷಗಳ ಕಾಲ ನಿರಂತರವಾಗಿ ಗಂಟೆಯ ಶಬ್ದವನ್ನ ಮಾಡಿ ನಂತರ ಕಾಲಭೈರವಾಷ್ಟಕ ಕೇಳಿದರೆ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಈ ದಿನ ಶ್ವಾನಗಳಿಗೆ ಆಹಾರ ಹಾಕಿದರೆ ತುಂಬ ಒಳ್ಳೆಯದು. ಜೀವನದಲ್ಲಿ ಸೋಲು ಅನ್ನುವುದೇ ಇರಬಾರದು ಎಂದರೆ ಉದ್ದಿನ ವಡೆಯನ್ನು ಆಹಾರವಾಗಿ ಹಾಕಿ ಅಥವಾ ಉದ್ದಿನ ಬೇಳೆಯಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಶ್ವಾನಕ್ಕೆ ತಿನ್ನಿಸಿದರೆ ಬಡತನ ದೂರವಾಗಿ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರಿಂದ ಮೋಸ ಹೋಗಿದ್ರೆ, ದುಡ್ಡಿನ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಯಾರಿಂದಲಾದರೂ ಮೋಸ ಹೋಗಿದ್ರೆ, ಬರಬೇಕಾದ ದುಡ್ಡು ಬೇಗನೆ ಕೈಗೆ ಸಿಗಬೇಕಂದ್ರೆ ಈ ದಿನ ಕಾಲಭೈರವನಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ಮೋಸ ಮಾಡಿದ ವ್ಯಕ್ತಿಗೆ ಕಾಲಭೈರವನೇ ಕಾಲದ ಮೂಲಕ ಪಾಠ ಕಲಿಸುತ್ತಾನೆ. ನಿಮಗಿರುವ ಹಣದ ಕಷ್ಟವನ್ನು ದೂರ ಮಾಡುತ್ತಾನೆ. ಮನೆಯಲ್ಲಿ ಕಾಲಭೈರವನಿಗೆ ಧೂಪ ಹಾಕಿ ತಪ್ಪದೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಬಡತನ ದೂರವಾಗಿ ಐಶ್ವರ್ಯ ಸಿಗುತ್ತದೆ ಅಂತ. ಇನ್ನು ಮನೆಯಲ್ಲಿ ಸಂಪೂರ್ಣವಾಗಿ ದಾರಿದ್ರ್ಯ ತಾಂಡವವಾಡ್ತಿದ್ರೆ ಈ ದಿನ ಸ್ಫಟಿಕ ಆಮೆಯ ಮೂರ್ತಿಯನ್ನು ಮನೆಗೆ ತರಬೇಕು. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಏರ್ಪಾಡು ಮಾಡಿಕೊಳ್ಳಬೇಕು. ಆಮೆಯ ಮುಖವು ಬಾಗಿಲ ಕಡೆ ಮುಖ ಮಾಡದೆ ಮನೆಯ ಒಳಗಡೆ ನೋಡುವಂತೆ ಮುಖ ಮಾಡಿ ಇಡಬೇಕು. ಇದರಿಂದ ಲಕ್ಷ್ಮೀ ಕೃಪೆ, ವಿಷ್ಣು ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಯಾಗಲು ಸ್ಫಟಿಕ ಆಮೆಯು ವಿಶೇಷವಾಗಿ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಸದಾ ದುಡ್ಡು ನಿಲ್ಲುತ್ತಿಲ್ಲ, ಯಾವಾಗಲೂ ಜಗಳ, ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಅಂದರೆ ಈ ದಿನ ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಪ್ಪದೇ ತನ್ನಿ. ಈ ಪರಿಹಾರಗಳು ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆಯನ್ನು ನೀಡಲು ಕಾರಣವಾಗುತ್ತದೆ. ಈ ದಿನ ಮನೆಯಲ್ಲಿನ ವಸ್ತುಗಳನ್ನು ಸ್ವಲ್ಪ ಕದಲಿಸಬೇಕು. ನಿಮ್ಮ ಮನೆಯ ಹಾಲ್ನಲ್ಲಿ, ದೇವರ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಸ್ನಾನದ ಮನೆ, ಅಡುಗೆ ಮನೆಯಲ್ಲಿಟ್ಟಂಥ ವಸ್ತುಗಳನ್ನು ಆ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಜರುಗಿಸಬೇಕು. ಈ ಕೆಲಸವನ್ನು ಮಾಡ್ತಾ ಬನ್ನಿ. ಆ ವಸ್ತುಗಳು ಇಟ್ಟಂಥ ಜಾಗದಲ್ಲಿದ್ದಾಗ ಬರುವಂತಹ ನೆಗೆಟಿವ್ ಶಕ್ತಿಗಳು ಕಡಿಮೆಯಾಗಿ ಆ ವಸ್ತುಗಳಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ಇದರಿಂದ ಉಂಟಾಗುತ್ತದೆ. ಇನ್ನು ಈ ದಿನ ಬಿಳಿ ಸಾಸಿವೆಯನ್ನು ಬಳಸಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಧೂಪವನ್ನು ಹಾಕಬೇಕು. ಬಿಳಿ ಸಾಸಿವೆಗೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇರುತ್ತದೆ. ನಿಮ್ಮ ಮನೆಯ ಕುಲದೇವರು, ಮನೆದೇವರನ್ನು ನೆನೆದು ಈ ದಿನ ಧೂಪವನ್ನು ಹಾಕಿದ್ದೇ ಆದಲ್ಲಿ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು, ನರದೋಷ, ನೆಗೆಟಿವ್ ಶಕ್ತಿಗಳು ಮನೆಯಿಂದ ಸುಲಭವಾಗಿ ತೊಲಗಿ ಹೋಗುತ್ತೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿ ಅನ್ನೋದೇ ಇರೋದಿಲ್ಲ. ಆಗ ಮನೆಗೆ ನಿರಂತರವಾಗಿ ಧನಾಗಮನ, ಅದೃಷ್ಟ, ದೈವಬಲ ಪ್ರಾಪ್ತಿಯಾಗುತ್ತದೆ. ಈ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗಿ ನಿಮಗಿರುವ ಸಕಲ ಆರೋಗ್ಯ ಸಮಸ್ಯೆ, ಶತ್ರುಬಾಧೆ, ಹಣಕಾಸಿನ ಸಂಕಷ್ಟಗಳು ಇದರಿಂದ ದೂರವಾಗುತ್ತದೆ. ಈ ದಿನ ಮರೆಯದೆ ನಿಮ್ಮ ಕುಲದೇವರಿಗೆ ಅಥವಾ ದುರ್ಗಾ ಮಾತೆಗೆ, ಲಲಿತಾ ದೇವಿಗೆ ಪರಮಾನ್ನವನ್ನು ನೈವೇದ್ಯ ಮಾಡಿ. ಸಾಧ್ಯವಾಗದಿದ್ದರೆ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯ
ನೈವೇದ್ಯವಾಗಿಡಬಹುದು. ಇದರಿಂದ ನಿಮ್ಮ ಮನೆ ದೇವರ ಅನುಗ್ರಹ ಸಿಗುತ್ತದೆ. ದೇವರಿಗಾಗಿ ಮಾಡುವ ನೈವೇದ್ಯವನ್ನು ರುಚಿ ನೋಡದೆ ಭಕ್ತಿ ಮನಸ್ಸಿನಿಂದ ಈ ದಿನದಿಂದ ಮನೆಗೆ ಕುಲದೇವರ ಅನುಗ್ರಹ ಸಿಗಲಿ, ನಮ್ಮ ಪತಿ ಮಾಡುವ ಕೆಲಸ ಕಾರ್ಯದಲ್ಲೆಲ್ಲ ಅದೃಷ್ಟ ಯಶಸ್ಸು ಪ್ರಾಪ್ತಿಯಾಗಲಿ, ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಹತ್ತಲಿ, ಹಿರಿಯರ ಆರೋಗ್ಯ ಸದಾ ಕ್ಷೇಮವಾಗಿರಲಿ, ಮನೆಯಲ್ಲಿ ಸದಾ ಸಿರಿ ಸಂಪತ್ತುಗಳಿಂದ ಕೂಡಿರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಕುಲದೇವರಿಗೆ, ಲಲಿತಾದೇವಿಗೆ ಅಥವಾ ದುರ್ಗಾ ಮಾತೆಗೆ ಇಟ್ಟಂತ ಪರಮಾನ್ನ ಸಿಹಿ ನೈವೇದ್ಯವನ್ನು ಪೂಜೆಯ ನಂತರ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ತಾಯಿಯ ಅನುಗ್ರಹ ಬಹುಬೇಗನೆ ಪ್ರಾಪ್ತಿಯಾಗಿ ಮನಸ್ಸಿನ ಭಯ ಗೊಂದಲ ದೂರವಾಗಿ ಸದಾ ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ. ಈ ದಿನ ಮಾಡುವಂಥ ಈ ಪರಿಹಾರಗಳು ಬೇಗನೆ ಕೆಲಸ ಮಾಡುತ್ತವೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಚಂದ್ರನ ಬೆಳಕಿನಲ್ಲಿ ಹಾಲನ್ನಿಟ್ಟು ಆ ಹಾಲನ್ನು ಸೇವಿಸಬೇಕು. ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಂದಿಡಬೇಕು. ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾದ ಪರಿಹಾರಗಳನ್ನು ಮಾಡಿ ಜೀವನದಲ್ಲಿರುವ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಲಿತಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ಸರಳ ಪರಿಹಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.